go to Chamundi Betta. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ನೀವು ಹಿಂದೆ ಬ್ಯಾಕ್ಗ್ರೌಂಡ್ ನೋಡಿ ಹೇಳ್ಬೋದು ನಾವು ಎಲ್ಲಿದ್ದೀವಿ ಇವಾಗ ಅಂತ. ನಾವು ಇವಾಗ ಮೈಸೂರಲ್ಲಿದ್ದೀವಿ, ಚಾಮುಂಡಿ ಬೆಟ್ಟ ಹತ್ತಕ್ಕೆ ಬಂದಿದ್ದೀವಿ. ಸೊ ಬನ್ನಿ ಇವಾಗ ಹೋಗಿ ಚಾಮುಂಡಿ ಬೆಟ್ಟ ಹತ್ಕೊಂಬರೋಣ. ಹಾಗೆ ನಮ್ದು ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿರುತ್ತೆ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಾನು ಫಸ್ಟ್ ಟೈಮ್ ಬೆಟ್ಟ ಹತ್ತಾ ಇರೋದು. ಮೈಸೂರಿಗೆ ಎಷ್ಟೊಂದು ಸಲ ಬಂದಿದ್ದೀವಿ. ಮೈಸೂರಿಗೆ ಬರೋದೇ ಚಾಮುಂಡಿ ತಾಯಿ ದರ್ಶನ ತೊಗೊಳಕ್ಕೆ. ಬಟ್ ಯಾವಾಗಲೂ ಬಂದಾಗ ವೆಹಿಕಲ್ ತೊಗೊಂಡೇ ಹೋಗ್ತಾ ಇದ್ವಿ. ಫಸ್ಟ್ ಟೈಮ್ ಏನೋ ಬಂದಾಗೆಲ್ಲ ಅನ್ಕೊತಾ ಇದ್ದೆ ಬೆಟ್ಟ ಹತ್ತಬೇಕು ಅಂತ. ಫೈನಲಿ ಇವಾಗ ಟೈಮ್ ಬಂದಿದೆ. ಕೆಳಗಡೆಯಿಂದ ದೇವಸ್ಥಾನಕ್ಕೆ ಬೆಟ್ಟ ಹತ್ಕೊಂಡು ಹೋಗಬೇಕು ಅಂದರೆ ಟೋಟಲ್ 1008 ಸ್ಟೆಪ್ಸ್ ಇದೆ. ಹಾಗೆ ಇಲ್ಲಿ ಎಷ್ಟೊಂದು ಜನ ನೋಡ್ಬೋದು ಕುಂಕುಮ ಮತ್ತು ಅರಿಶಿನ ಹಚ್ಕೊಂಡು, ಸ್ಟೆಪ್ಸ್ಗೆಲ್ಲ ಅರಿಶಿನ ಹಚ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ. ಮೈಸೂರು ವಿಸಿಟ್ ಮಾಡಿದಾಗೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗಿರ್ತೀವಿ. ಅದೇ ಎಷ್ಟು ಜನ ಬೆಟ್ಟ ಹತ್ಕೊಂಡು ಹೋಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಕೂಡ ಎಷ್ಟೋ ವರ್ಷದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೆ. ಇವಾಗ ನನಗೆ ಅದು ಏನೋ ಟೈಮ್ ಬಂತು ಅಂತಲೇ ಹೇಳ್ಬೋದು ಬೆಟ್ಟ ಹತ್ತಕ್ಕೆ. ನಾನು ಮತ್ತು ನನ್ನ ಸಿಸ್ಟರ್ಸ್ ಬಂದಿದ್ದೀವಿ ಮೈಸೂರಿಗೆ. ಬೆಳಗ್ಗೆ ಬೆಂಗಳೂರು ಬಿಟ್ಟಾಗ ಅರೌಂಡ್ 6:30 ಆಗಿತ್ತು. ಇಲ್ಲಿ ಬಂದು ರೀಚ್ ಆದಾಗ 8:15. ಸೊ ಬಂದ ತಕ್ಷಣ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನನ್ನ ಸಿಸ್ಟರ್ ಇವಳಿಂದನೇ ಮೈಸೂರಿಗೆ ಬರೋಕ್ಕೆ ಏನೋ ಇದೊಂದು ರೀಸನ್. ಯಾಕಂದರೆ ಅವಳದು ರಿಸಲ್ಟ್ ಬಂತಂತೆ, ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾಳೆ. ಸೊ ಅಂದರೆ ಪ್ರತಿ ವರ್ಷ ಬರ್ತೀಯಲ್ಲ, ಅಂದರೆ ಎಕ್ಸಾಮ್ಗೂ ಮುಂಚೆ, ಅಂದರೆ ಅವಳು ಎಕ್ಸಾಮ್ ಸ್ಟಾರ್ಟ್ ಆಗಿದ್ದ ಮುಂಚೆ ಮತ್ತು ಎಕ್ಸಾಮ್ ರಿಸಲ್ಟ್ ಬಂದಮೇಲೆ 2 ಸಲ ಬರ್ತಾಳೆ. 6 ಇಯರ್ಸ್ ನೀನು ಮೈಸೂರಲ್ಲಿ ಇದ್ದೆ ಅಲ್ಲ? ಎಷ್ಟು ಸಲ ಹತ್ತಿದೆಯಾ ಬೆಟ್ಟನ? ಒಂದು 15-20 ಸತಿ 15-20 ಸಲ ಹತ್ತಿದ್ದಾಳೆ. ನಾವಿಬ್ಬರು ಫಸ್ಟ್ ಟೈಮ್ ಬೆಟ್ಟ ಹತ್ತಾ ಇರೋದು. ಸರಿ ಆಯಿತು ಹೋಗೋಣ ಅಂತ ಹೇಳಿ ಬೆಟ್ಟ ಹತ್ತಕ್ಕೆ ಬಂದಿದ್ದೀವಿ. ಎಷ್ಟೊತ್ತಾಗ್ಬೋದು? ಒಂದು ಅರ್ಧ ತಾಸ? ನಿಧಾನಕ್ಕೆ ಹತ್ತಿದ್ರೆ 1 ತಾಸು, ಜಲ್ದಿ ಹತ್ತೋರಿದ್ರೆ ಒಂದು 20 ನಿಮಿಷ. 1008 ಸ್ಟೆಪ್ಸ್ ಇದೆ ಅಂತಲ್ಲ? 1008 ಸ್ಟೆಪ್ಸ್ ಇದೆ ಅಂತೆ. ಸೊ ಇವಾಗ ಒಂದು 50 ಬಂದಿದ್ದೀವಿ ಅನಿಸುತ್ತೆ. ಅಷ್ಟೇ ಸುಸ್ತಾಗ್ಬಿಟ್ಟಿದೆ. ವಾಕ್ ಅದೆಲ್ಲ ಬಿಟ್ಬಿಟ್ಟಿದ್ವಿ ನಾವು. ಮುಂಚೆ ವಾಕ್ ಹೋಗ್ತಾ ಇದ್ವಿ, ಸ್ವಲ್ಪ ಸ್ಟ್ಯಾಮಿನಾ ಇತ್ತು. ವಾಕ್ ಎಲ್ಲ ಬಿಟ್ಟಿರಿಂದ ಒಂದು 50 ಸ್ಟೆಪ್ಸಿಗೆ ಫುಲ್ಲು ಸುಸ್ತಾಗ್ತಿದೆ. ಸೊ ಬನ್ನಿ ಇವಾಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡೋಣ. ಮತ್ತೆ ಇಲ್ಲಿ ಕೂಡ ಎಷ್ಟೊಂದು ಜನ ಕುಂಕುಮ ಎಲ್ಲ ಹಚ್ಕೊಂಡ್ಬರ್ತಾರೆ. ಇವತ್ತು ರಶ್ ಇಲ್ಲ, ನಾವು ಬಂದಿದ್ದು ಟ್ಯೂಸ್ಡೇ. ಮೇ ಬಿ ಸ್ಯಾಟರ್ಡೆ ಸಂಡೇ ರಶ್ ಇರುತ್ತೇನಲ್ಲ ಚಿನಿ? ಸ್ಯಾಟರ್ಡೆ ಸಂಡೇ. ಹಾಗೆ ಆಷಾಢ ಮತ್ತು ಶುಕ್ರವಾರ ಆಷಾಢ ಟೈಮಲ್ಲಂತೂ ಫುಲ್ ರಶ್ ಇರುತ್ತೆ, ಕಾಲಿಡೋಕ್ಕೆ ಜಾಗ ಇರಲ್ಲ ಅಂತ. ಹಾಗೆ ಆಷಾಢ ಶ್ರಾವಣ ಟೈಮಲ್ಲಿ ತುಂಬಾ ರಶ್ ಇರುತ್ತೆ ಇಲ್ಲಿ. ನೋಡ್ಬೋದು ಈ ಥರ ಏನಾದ್ರು ಅಂದ್ಕೊಂಡವರು ಫುಲ್ಲು ಕುಂಕುಮ ಹಚ್ಕೊಂಡು ಸೇವೆನೇ ಮಾಡ್ತಾರೆ. ನನ್ನ ತಂಗಿಗಂತೂ ಇವಾಗೆ ಸಾಕಾಯಿತು. ಯಾಕೆ ಸಾಕಾಯ್ತಾ? ಇಷ್ಟಕ್ಕೆ ಸುಸ್ತಾಗ್ಬಿಟ್ಟಿದ್ದಾಳೆ. ಇನ್ನೂ 100 ಸ್ಟೆಪ್ಸ್ ಅಷ್ಟೇ ಹತ್ತಿದ್ದು ನೀನು ಬಾ. ಹಾಗೆ ಇವತ್ತು ಕ್ಲೈಮೇಟ್ ಕೂಡ ತುಂಬಾ ಚೆನ್ನಾಗಿದೆ, ಬಿಸಿಲು ಅಷ್ಟಿಲ್ಲ. ಮೈಸೂರಿಗೆ ಇದೊಂದು ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ಯಾಕಂದರೆ ಎಷ್ಟೊಂದು ಜನ ಇವಾಗ ನೋಡಿದ್ವಲ್ಲ, ಬೆಳಗ್ಗೆ ವಾಕು ಮತ್ತು ಟ್ರಕ್ ಜಾಗ್ ಅಂತ ಬರ್ತಾರೆ ಈ ಪ್ಲೇಸ್ಗೆ. ತುಂಬ ಕಾಮ್ ಪ್ಲೇಸ್. ಹಾಗೆ ಇವತ್ತಂತೂ ಅಂದರೆ ವೀಕ್ ಡೇ ಆಗಿರೋದ್ರಿಂದ ಜನ ಇಲ್ಲ, ತುಂಬ ತಣ್ಣಗಿದೆ, ಪೀಸ್ಫುಲ್ ಆಗಿದೆ ಇವತ್ತು. ನೋಡ್ಬೋದು ಎಷ್ಟೊಂದು ಜನ ಇಲ್ಲಿ ಮಾರ್ನಿಂಗ್ ಟ್ರಕ್ ಆ ಥರ ಬರ್ತಾರೆ. ನೀವು ಕಮೆಂಟ್ ಮಾಡಿ ತಿಳಿಸಿ, ನೀವು ಮೈಸೂರಿಗೆ ಹೋದಾಗ ಚಾಮುಂಡಿ ಬೆಟ್ಟ ಬೈ ಸ್ಟೆಪ್ಸ್ ಹತ್ಕೊಂಡು ಹೋಗ್ತೀರಾ, ಇನ್ನು ವೆಹಿಕಲ್ ತೊಗೊಂಡು ಹೋಗ್ತೀರಾ ಅಂತ. ಹಾಗೆ ಬೆಟ್ಟ ಏನಾದರೂ ಹತ್ತಿದ್ರೆ ಎಷ್ಟು ಸಲ ಹತ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೋಡ್ಬೋದು ಹೋಗೋ ದಾರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಫುಲ್ಲು ಏನೋ ಆ ಕಡೆ ಈ ಕಡೆ ಫುಲ್ ದೊಡ್ಡ ದೊಡ್ಡ ಮರಗಳಿದೆ, ಫುಲ್ ಗ್ರೀನ್ರಿ ಇರುತ್ತೆ. ಹಾಗೆ ಹೋಗ್ಬೇಕಾದ್ರೆ ಈ ಥರ ದೇವಸ್ಥಾನ, ಫಸ್ಟ್ ಸ್ಟಾರ್ಟಿಂಗ್ ಗಣೇಶ ದೇವಸ್ಥಾನ ಇದೆ. ಹಾಗೆ ಹೋಗ್ಬೇಕಾದ್ರೆ ಈ ಥರ ಚಿಕ್ಕ ಚಿಕ್ಕ ದೇವಸ್ಥಾನ ಕೂಡ ಬರುತ್ತೆ ನಮಗೆ. ಫೈನಲಿ ಇವಾಗ ನಂದಿ ಹತ್ರ ಬಂದ್ವಿ. ಅರೌಂಡ್ 600 ಸ್ಟೆಪ್ಸ್ ಅಲ್ಲ ನಾವು ಬಂದಿರೋದು? 600 ಸ್ಟೆಪ್ಸ್ ಬಂದಿದ್ವಿ. ನೋಡ್ಬೋದು ನಂದಿ ಬಂತು ಇವಾಗ. ಇನ್ನು ಸ್ವಲ್ಪ ಇಷ್ಟು ಸ್ಟೆಪ್ಸ್ ಹತ್ತಿದ್ರೆ ನಂದಿ ಬಂತು. ನೋಡ್ಬೋದು ಇವಾಗ 600 ಸ್ಟೆಪ್ಸ್ ಹತ್ತಿದ್ದೀವಿ. ಬನ್ನಿ ಇನ್ನು ಸ್ವಲ್ಪನೇ ಇರೋದು ಹತ್ತಕ್ಕೆ. ಸೊ 600 ಸ್ಟೆಪ್ಸ್ ಆದಮೇಲೆ ಈ ಥರ ರೋಡ್ ಬರುತ್ತೆ ನಮಗೆ. ಇಲ್ಲ ಸ್ವಲ್ಪ ವಾಟರ್ ಮತ್ತು ಫ್ರೂಟ್ಸ್ ಎಲ್ಲ ಸಿಗುತ್ತೆ ತಿನ್ನೋಕ್ಕೆ. ಕುಂತು ರೆಸ್ಟ್ ಮಾಡ್ಬೋದು ಇಲ್ಲಿ ನೀವು ನೋಡಿ. ಅಲ್ಲಿದ್ವಿ.
ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಈ ನಂದಿ ಬಂದು ಏಕಶಿಲಾ ನಂದಿ ಅಂತ ಕರೀತಾರೆ. ಒಂದೇ ಕಲ್ಲಿನಲ್ಲಿ ಈ ನಂದಿಯನ್ನು ಕೆತ್ತನೆ ಮಾಡಿರೋದು. ನೋಡ್ಬೋದು ಇವಾಗ ನಂದಿ ಹತ್ರ ರೀಚ್ ಆಗಿದ್ದೀವಿ ನಾವು. ಇಲ್ಲಿ ದರ್ಶನ ತಗೊಂಡು ಮತ್ತೆ ಮೇಲೆ ಹತ್ತಕ್ಕೆ ಸ್ಟಾರ್ಟ್ ಮಾಡೋಣ. ಕೋತಿಗಳು ಎಷ್ಟಿದೆ ನೋಡಿ ಇಲ್ಲಿ. ನಡಿ. ಇವಾಗ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ. ವ್ಯೂ ಪಾಯಿಂಟ್ ನೋಡೋಕೆ ಬಂದಿದ್ದೀವಿ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ನೈಟ್ ಟೈಮಲ್ಲಂತೂ ಫುಲ್ ಲೈಟಿಂಗ್ಸಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಮೈಸೂರು. ಬೆಟ್ಟದಿಂದ ಮೈಸೂರು ನೋಡೋದೇ ಒಂದು ಚಂದ. ಸಖತ್ತಾಗಿದೆ. ಫುಲ್ ಫಾಗ್ ಕವರ್ ಆಗಿದೆ ಅಲ್ಲ ಇವಾಗ. ಎಷ್ಟು ಫಾಗ್ ಇದೆ ನೋಡಿ. ಇವಾಗ ವ್ಯೂ ಪಾಯಿಂಟ್ ನೋಡೋಕ್ಕೆ ನಮ್ಮ ಚಿನ್ನಿ ಅವರು ಉಳ್ಕೊಂಬರ್ತಾ ಇದ್ದಾರೆ. ಚಿನ್ನಿ ಜಾರು ಫುಲ್ ಜಾರ್ ಅಲ್ಲಿಂದ ಹೇಳ್ತೀನಿ ಬಿದ್ದಿ. ನಂದಿ ಸ್ಟ್ಯಾಚು ಆದಮೇಲೆ ಫ್ಯೂ ಸ್ಟೆಪ್ಸ್ ಏರಿದ್ಮೇಲೆ ನಮಗೆ ಈ ಥರ ವ್ಯೂ ಪಾಯಿಂಟ್ ಕಾಣುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಇಲ್ಲಿಂದ ವ್ಯೂ ನೋಡ್ಬೋದು. ಬಟ್ ಇವಾಗ ಫುಲ್ ಫಾಗ್ ಕವರ್ ಆಗಿರೋದ್ರಿಂದ ನಿಮ್ಗೆ ಅಷ್ಟು ಚೆನ್ನಾಗಿ ವ್ಯೂ ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡು ಬೆಟ್ಟ ತುಂಬ ಸುಂದರ, ಸುತ್ತಮುತ್ತ ಇದೆ ಸ್ವರ್ಗ, ನಮಗೆಲ್ಲ ಇದೆ ಸ್ವರ್ಗ. ಫುಲ್ಲು ಕೋತಿ ಗ್ಯಾಂಗ್ ಬಂದ್ಬಿಡ್ತು. ಈ ಸ್ಟ್ರೆಚ್ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಫುಲ್ಲು ಮರಗಳಿದೆ. ಕೆಳಗೆ ಹತ್ತಬೇಕಾದ್ರೆ ಸ್ಟಾರ್ಟಿಂಗ್ ಕೋತಿಗಳಿದ್ವು. ಮತ್ತು ಇಲ್ಲಿ ಮೇಲೆ ಟಾಪಲ್ಲಿ ಸ್ವಲ್ಪ ಜಾಸ್ತಿ ಕೋತಿಗಳಿದೆ. ಒಂದೇ ಸಲ ಹೆಂಗೆ ಬಂದರೆ ಮುಂದೆ ಯಪ್ಪ ಫುಲ್ ಭಯ ಆಗುತ್ತೆ ಕೋತಿಗಳನ್ನ ನೋಡಿದ್ರೆ. ಒಂದೇ ಸಲ ಅಟ್ಯಾಕ್ ಮಾಡಿಬಿಟ್ಟು ಮುಂದೆಯಿಂದ ಅಷ್ಟು ಅವೇ ಜಗಳ ಆಡ್ತಿದ್ದಾವೆ ಕೋತಿಗಳು. ನಾವು ಅವನ್ನ ನೋಡಿ ನಾವು ಹಂಚ್ಕೊಂಡ್ಬಿಟ್ವಿ. ಬ್ಯಾಗಿಗೆ ಹುಷಾರಾಗಿರ್ಬೇಕು ನೀವು. 1000 ಸ್ಟೆಪ್ಸ್ ಬಂದು ರೀಚ್ ಆಯ್ತು. ನೋಡ್ಬೋದು ಇಲ್ಲಿ ಕೋತಿಗಳು ಬಂದರೆ ಒಂದೇ ಸಲ ಈ ಥರ ಗ್ಯಾಂಗ್ ಕೋತಿಗಳು ಬಂದ್ಬಿಡುತ್ತೆ. ಫುಲ್ಲು ಅಂಜಿಸ್ಬಿಡ್ತಾವ. ಐದು ನಿಮಿಷ ನಮಗೆ ಕೂಡಕ್ಕೂ ಬಿಡಲಿಲ್ಲ, ಇಷ್ಟು ಗ್ಯಾಂಗ್ ಇದೆ. ನೋಡ್ಬೋದು ಫೈನಲಿ ಬೆಟ್ಟ ಹತ್ಕೊಂಬಂದ್ವಿ. ನಾವು ಅಲ್ಲಿ ಸ್ಟಾರ್ಟ್ ಮಾಡಿದ್ದು 9-10 ಹಂಗಾಗಿತ್ತು. ಇವಾಗ ಟೈಮ್ 10:15. ಸೊ ಬನ್ನಿ ಹೋಗಿ ದರ್ಶನ ತೊಗೊಳ್ಳೋಣ. ಗೊತ್ತಿಲ್ಲ ಈ ದೇವಸ್ಥಾನ ರಶ್ ಇದೆನಾ ಏನು ಅಂತ. ಬಟ್ ಹತ್ಕೊಂಬಂದು ತುಂಬಾ ಖುಷಿ ಆಯಿತು. ಕ್ಲೈಮೇಟ್ ಕೂಡ ತುಂಬ ಕಾಮ್. ಸೊ ಚೆನ್ನಾಗಿತ್ತು ಕ್ಲೈಮೇಟ್ ಇವತ್ತು. ಬನ್ನಿ ಹೋಗಿ ದರ್ಶನ ಮಾಡ್ಕೊಂಬರೋಣ ಇವಾಗ. ನಮಸ್ಕಾರ ಅಮ್ಮ. ನಮಸ್ಕಾರ ಮಾಡ್ತೀವಿ ನಾವು. ಬಾಮು ದರ್ಶನ ತುಂಬಾ ಚೆನ್ನಾಗಾಯಿತು. ನಾರ್ಮಲ್ ದರ್ಶನ ಭಾಳ ರಶ್ ಇತ್ತು. ಅಂದರೆ ಟೂರಿಸ್ಟು ಆಮೇಲೆ ಸ್ಕೂಲ್ ಹುಡುಗರೆಲ್ಲ ತುಂಬ ಜನ ಬಂದಿದ್ರು, ಅದಕ್ಕೆ ರಶ್ ಇತ್ತು ದೇವಸ್ಥಾನ. ಸೊ 100 ರೂಪೀಸ್ ಟಿಕೆಟ್ ತೊಗೊಂಡು ದರ್ಶನ ಮಾಡ್ಕೊಂಡ್ಬಂದ್ವಿ. ಒಂದು ಹಾಫ್ ಆನ್ ಅವರಲ್ಲೆಲ್ಲ ದರ್ಶನ ಆಯಿತು. ಸೊ ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಇವಾಗ ಪ್ರಸಾದ ಮಾಡೋಕ್ಕೆ ಕ್ಯೂ ನಿಂತಿದ್ದೀವಿ. ಫಸ್ಟ್ ಟೈಮ್ ಇಷ್ಟು ಸಲ ಮೈಸೂರಿಗೆ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ವಿ. ಒಂದು ಸಲನೂ ಪ್ರಸಾದ ಮಾಡೇ ಇಲ್ಲ ಇಲ್ಲಿ. ಸೊ ಅದಕ್ಕೋಸ್ಕರ ಹೆಂಗೂ 12 ಗಂಟೆಗೆ ಪ್ರಸಾದ ಸ್ಟಾರ್ಟ್. ಆಲ್ರೆಡಿ ಟೈಮ್ ಬಂದು 11:45 ಆಗಿದೆ. ಸೊ ಪ್ರಸಾದ ಮಾಡ್ಕೊಂಡು ಹೋಗೋಣ ಅಂತ ಕ್ಯೂವಲ್ಲಿ ನಿಂತ್ಕೊಂಡಿದ್ದೀವಿ. ಇವಾಗ ಪ್ರಸಾದ ಎಲ್ಲ ಮುಗಿಸ್ಕೊಂಡು ಕೆಳಗೆ ಹೋಗ್ತಾ ಇದ್ದೀವಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.